ಜನಸೇವಾ ಕನ್ನಡ ಟಿವಿ ಕಡೆ ಶ್ರಾವಣ ಶನಿವಾರದ ವಿಶೇಷ. ಮದ್ದೂರು ತಾಲೂಕಿನ ಕದಲಿಪುರ ಗ್ರಾಮದಲ್ಲಿ 800 ವರ್ಷದ ಇತಿಹಾಸವುಳ್ಳ ಶ್ರೀ ಶ್ರೀ ಕದಲಿ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ವಿಶೇಷ ಅಲಂಕಾರ ಹಾಗೂ ದರ್ಶನ. ಕಡೆ ಶ್ರಾವಣ ಪ್ರಯುಕ್ತ ಶ್ರೀ ಕದಲಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ ಮಹಾಮಂಗಳಾರತಿ, ಹೂವಿನ ಅಲಂಕಾರ, ತಿರುಮಜ್ಜನ ಸೇವೆ, ನಂತರ ಮಹಾಮಂಗಳಾರತಿ ಹಾಗೂ ತೀರ್ಥಪ್ರಸಾದ ವಿನಿಯೋಗ ಮಾಡಲಾಯಿತು. ಅಪಾರ ಸಂಖ್ಯೆಯಲ್ಲಿ ಜನರು ದೇವರ ಕೃಪೆಗೆ ಪಾತ್ರರಾದರು. ಏಕದೈವ ಯಜಮಾನಸ್ಯಂ ಆಯುಷ್ಯೇಜೋ ದದಾತಿ ಚಕ್ಷುರಾನಂತರಾಯಾಯ ಸರ್ವಸ್ತೋಮೋ ದಿಗಾತ್ತಮೋತ್ಸರಂ ದೀರ್ಘಮಾಯುಃ. ಡಿಸ್ಟ್ರಿಕ್ಟು ಕದಲಿಪುರ ಎಂಬ ಗ್ರಾಮದಲ್ಲಿ ಈ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ನೆಲೆಸಿದ್ದಾರೆ. ಇದು ತುಂಬ ವಿಶೇಷ ಅಂತಂದರೆ ಈ ಊರು ತುಂಬ ಶಿವಪುರದ ಮದ್ದೂರಲ್ಲೇ ಕೂಡ ಗೊತ್ತಿಲ್ಲ ಕೆಲವು ಜನಕ್ಕೆ. ಅಂಥದ್ದೊಂದು ಪುಟ್ಟ ಗ್ರಾಮ, ಒಂದು 30 ಮನೆ ಇರುವಂಥ ಒಂದು ಪುಟ್ಟ ಗ್ರಾಮ. ಈ ಊರಿನಲ್ಲಿ ಆ ಭಗವಂತ 800 ವರ್ಷ ಹಿಂದೆ ನೆಲೆಸಿದ್ದಾನೆ. ಇದು ಮೇಲ್ಕೋಟೆಯಲ್ಲಿ ಇದರ ಶಾಸನ ಇದೆ. ಆಗಿನಿಂದ ಈಗಿನವರೆಗೂ ನಡೆದುಕೊಂಡು ಬಂದಿದೆ. ಮಧ್ಯೆ ಸ್ವಲ್ಪ ದೇವಸ್ಥಾನ ಎಲ್ಲ ಇದಾಗಿತ್ತು. ಈಗ 2012ರಲ್ಲಿ ಇದನ್ನು ಪುನರ್ ನಿರ್ಮಾಣ ಮಾಡಿ ಆವಾಗಿಂದ ಇಲ್ಲಿ ತನಕ ವಿಶೇಷವಾಗಿ ಶ್ರಾವಣ ಮಾಸ, ಕಾರ್ತಿಕ ಮಾಸ, ವೈಕುಂಠ ಏಕಾದಶಿ ಇವು 3 ವಿಜೃಂಭಣೆಯಿಂದ ನಡೀತಾ ಇದೆ. ಇನ್ನು ಮುಂದೇನೂ ನಡೀತದೆ ಅಂತ ತಿಳ್ಕೊಂಡಿದ್ದೀವಿ. ಅಂಥ ಭಕ್ತರು ಬರ್ತಾರೆ. ಇವಾಗ ಗೊತ್ತಾಗ್ತಾ ಇದೆ. ತುಂಬ ವೈಕುಂಠ ಏಕಾದಶಿಯಲ್ಲಿ ಸುಮಾರು 1000 ಜನ ಸಾಯಂಕಾಲ ರಾತ್ರಿ 10 ಗಂಟೆಗಂಟು ದರ್ಶನ ಮಾಡ್ತಾರೆ. ಈ ಥರ ನಡೀತಾ ಇದೆ. ಏನೋ ಭಗವಂತನ ಸನ್ನಿಧಿಯಲ್ಲಿ ಯಾರು ಏನೇ ಅರ್ಕೆ ಮಾಡಿದ್ರು ಸರಿ ಹೋಗಿದೆ ಅಂತ ಅಂದ್ಕೊಂಡಿದ್ದೀವಿ. ನಾವು ಪ್ರಜೆಗಳು ಕೂಡ, ಪ್ರತಿಯೊಬ್ಬರು ಕೂಡ, ಸೇವಾಕರ್ತರು ಕೂಡ ಅಂದಿದ್ದಾರೆ. ಸರ್ವೇ ಜನ ಸುಖಿಗಳು. ನಿಮ್ಮ ಹೆಸರು? ಶಿವರಾಮ್ ಅಂತ ನಮ್ಮ ಹೆಸರು. ಶ್ರೀಮದೇ ರಾಮಾನುಜಾಯ ನಮಃ. ಕದಲಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ, ಕದಲಿಪುರ, ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆ. ಸ್ವಾಮಿಯವರ ಸನ್ನಿಧಾನದಲ್ಲಿ ಇವತ್ತು ವಿಶೇಷವಾಗಿ ಶ್ರಾವಣ ಮಾಸದ ಕೊನೆಯ ಶ್ರಾವಣ ಶನಿವಾರ ದಿವಸ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಅಷ್ಟೋತ್ತರ ಕಳಶಾಭಿಷೇಕ, ಆರಾಧನೆ ಮತ್ತು ಭಗವಂತನಿಗೆ ಫಲಪಂಚಾಮೃತ ಅಭಿಷೇಕ, ನಂತರ ವಿಶೇಷವಾಗಿ ಹೂವಿನ ಅಲಂಕಾರ ಸೇವೆ ಮತ್ತು 10:30ಕ್ಕೆ ಮಹಾಮಂಗಳಾರತಿ ಮತ್ತು ತೀರ್ಥ ಪ್ರಸಾದ ವಿನಿಯೋಗ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಇದುವರೆಗೂ ಕೂಡ ಭಗವಂತನಿಗೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಭಗವಂತನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇನ್ನೂ ಕೂಡ ಸಂಜೆಯವರೆಗೂ ಕೂಡ ರಾತ್ರಿ 9 ಗಂಟೆವರೆಗೂ ಕೂಡ ಭಗವಂತನ ಸೇವೆ ಇರುತ್ತೆ. ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಗವಂತನ ಪಾತ್ರ ಆಗಬೇಕು ಅಂತ ಕೇಳ್ಕೊಳ್ತೀವಿ. ಅದೇ ರೀತಿಯಾಗಿ ಈ ಸನ್ನಿಧಾನದಲ್ಲಿ ವಿಶೇಷವಾಗಿ ಶ್ರೀನಿವಾಸರು ಪಶ್ಚಿಮಾಭಿಮುಖವಾಗಿರ್ತಕ್ಕಂಥ ಏಕಶಿಲಾಮೂರ್ತಿಯಾಗಿರ್ತಕ್ಕಂಥ ಶ್ರೀನಿವಾಸರು, ಬಲಹೃದಯ ಭಾಗದಲ್ಲಿ ಲಕ್ಷ್ಮಿ ಮತ್ತು ಎಡಗಾಲು ಬಲಗಾಲ ಅಕ್ಕಪಕ್ಕಗಳಲ್ಲಿ ಭೂನೀಳ ಸಮೇತರಾಗಿ ವಿಶೇಷವಾಗಿ ಪಶ್ಚಿಮಾಭಿಮುಖವಾಗಿರ್ತಕ್ಕಂಥ ವಿಶೇಷವಾದಂತಹ ಶ್ರೀನಿವಾಸರು. ಸುಮಾರು 800 ವರ್ಷಗಳ ಇತಿಹಾಸ ಇರತಕ್ಕಂಥ ಒಂದು ದೇವಸ್ಥಾನ. ಇಲ್ಲಿ ವಿಶೇಷವಾಗಿ ಯಾವುದೇ ಭಕ್ತಾದಿಗಳು ಯಾವ ಪ್ರಾರ್ಥನೆ ಮಾಡಿಕೊಂಡ್ರೆ ಸಂತಾನ ಭಾಗ್ಯ ತೊಂದರೆ ಇದ್ರೆ ಸಂತಾನ ಭಾಗ್ಯ ಇರ್ಬೋದು, ಅಥವಾ ಕಂಕಣ ಭಾಗ್ಯ ತೊಂದರೆ ಇದ್ರೆ ಕಂಕಣ ಭಾಗ್ಯ ಇರ್ಬೋದು, ಯಾವುದೇ ರೀತಿಯಾದಂತಹ ಕುಂದುಕೊರತೆಗಳಿದ್ರೂ ಕೂಡ ಇಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡ್ರೆ ಅವರ ಅಭಿಷ್ಟಗಳೆಲ್ಲವೂ ಕೂಡ ಸಿದ್ಧಿಯಾಗುತ್ತೆ. ಇಲ್ಲಿ ವಿಶೇಷವಾಗಿ ಸುಬ್ರಹ್ಮಣ್ಯನಿಗೆ ವಿಶೇಷವಾದಂತಹ ಆರಾಧನೆ ಆಗುತ್ತೆ. ಹಾಗಾಗಿ ಭಗವಂತನ ಸನ್ನಿಧಾನದಲ್ಲಿ, ಶ್ರೀನಿವಾಸನ ಸನ್ನಿಧಾನದಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡಿಕೊಂಡಂಥ ಭಕ್ತರುಗಳೆಲ್ಲರಿಗೂ ಕೂಡ ಅವನ ಕೋರಿದಂಥ ಫಲಗಳನ್ನು ಕೊಡೋದ್ರಲ್ಲಿ ಯಾವುದೇ ರೀತಿಯಾದಂಥ ಸಂಶಯವಿಲ್ಲ. ಇವತ್ತಿನ ವಿಶೇಷವಾಗಿ ನಮ್ಮ ಕದಲಿಪುರದ ಶ್ರೀ ಕದಲಿ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ಟ್ರಸ್ಟಿಗಳಾದಂಥ ಅಧ್ಯಕ್ಷರು ಆದಂಥ ಶ್ರೀ ಕೆ.ಟಿ. ಶಿವರಾಮ್ರವರ ಒಂದು ಇವತ್ತಿನ ಸೇವೆ ತುಂಬ ವಿಜೃಂಭಣೆಯಿಂದ ನೆರವೇರಿಸಿ ಪ್ರತಿ ಸೇವೆಯಲ್ಲೂ ಕೂಡ ಅವರು ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ವೈಕುಂಠ ಏಕಾದಶಿ ಮತ್ತು ವಾರ್ಷಿಕೋತ್ಸವ ಜನವರಿ 26ರಂದು ಈ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಅವರ ಸೇವೆ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲ ಭಕ್ತರುಗಳಿಗೂ ಕೂಡ ವಿಶೇಷವಾದಂಥ ಪ್ರಸಾದ ವಿನಿಯೋಗ ಕೂಡ ಇವತ್ತಿರುತ್ತೆ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.